ಸಂಸ್ಥೆಯ ವಿಮಾನಗಳ ಹಾರಾಟದಲ್ಲಿ ಉಂಟಾಗಿರುವ ವ್ಯತ್ಯಯ ಪ್ರಯಾಣಿಕರ ನಿದ್ದೆಗೆಡಿಸಿದೆ. ಟಿಕೆಟ್ ಬುಕ್ ಮಾಡಿ ತಮ್ಮೂರಿಗೆ ಹೊರಟವರಿಗೆ ಬಿಗ್ ಶಾಕ್ಗಳು ಎದುರಾಗ್ತಲೇ ಇದೆ. ಏರ್ಪೋರ್ಟ್ನಲ್ಲಿ ಪ್ರಯಾಣಿಕರು ನಿಗಿ ಕೆಂಡವಾಗಿದ್ದಾರೆ. ಇವತ್ತೂ ಕೂಡ ಪರಿಸ್ಥಿತಿ ಏನು ವಿಭಿನ್ನವಾಗಿರಲಿಲ್ಲ. ಯಾವ ರೀತಿ ಪರದಾಡಿದ್ರು ಪ್ರಯಾಣಿಕರು, ಅದರ ಒಂದು ವರದಿ ನಿಮ್ಮ ಮುಂದೆ. बूढ़ा बच्चा लोग बेंगलुरु में अटका था, कल जाके नाइट को लैंड हुआ और बिना बैग के लैंड हुआ. मेरा घर का चाबी उसमें. ಕ್ಯಾನ್ಸಲ್ ಇಂಡಿಗೋ ಫ್ಲೈಟ್ ಕ್ಯಾನ್ಸಲ್. ಕಳೆದ 5 ದಿನದಿಂದ ಕೇಳಿ ಬರ್ತಿರುವ ಅರಣ್ಯ ರೋದನೆ. ಇಡೀ ದೇಶದಾದ್ಯಂತ ಇಂಡಿಗೋ ವಿಮಾನ ಹಾರಾಟದಲ್ಲಿ ವ್ಯತ್ಯಯವಾಗಿದೆ. ದೇಶದ ವಿವಿಧೆಡೆ ಹೊರಡಬೇಕಿದ್ದ 1000ಕ್ಕೂ ಹೆಚ್ಚು ವಿಮಾನಗಳು ನಿಂತಲ್ಲೇ ನಿಂತಿವೆ. ಇದರ ವಿರುದ್ಧ ಪ್ರಯಾಣಿಕರ ಆಕ್ರೋಶದ ಜ್ವಾಲೆ ಮತ್ತಷ್ಟು ಸ್ಫೋಟವಾಗಿದೆ. ಅನ್ನ ನೀರಿಲ್ಲದೆ ಏರ್ಪೋರ್ಟ್ನಲ್ಲೇ ಮಹಿಳೆಯರು, ಮಕ್ಕಳು, ವೃದ್ಧರು ಪರದಾಡುವಂತಾಗಿದೆ. 5ನೇ ದಿನವೂ ಇಂಡಿಗೋ ವಿಮಾನ ಶಟ್ ಡೌನ್. ಏರ್ಪೋರ್ಟ್ನಲ್ಲಿ ಪ್ರಯಾಣಿಕರ ರೋದನೆ. ದಿಢೀರ್ ಇಂಡಿಗೋ ವಿಮಾನ ಹಾರಾಟದಲ್ಲಿ ವ್ಯತ್ಯಯ ಉಂಟಾಗಿ ದೇಶಾದ್ಯಂತ ಪ್ರಯಾಣಿಕರು ನರಕಯಾತನೆ ಅನುಭವಿಸುವಂತಾಗಿದೆ. ಮುಂಬೈ, ದೆಹಲಿ, ಬೆಂಗಳೂರಿನ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಇಂಡಿಗೋ ವಿಮಾನಗಳು ಹಾರುತ್ತಿಲ್ಲ. ಇದರಿಂದ ಟಿಕೆಟ್ ಬುಕ್ ಮಾಡಿ ಫ್ಲೈಟ್ ಹತ್ತಲು ಬಂದ ಪ್ರಯಾಣಿಕರಿಗೆ ನಿಮ್ಮ ವಿಮಾನ ಕ್ಯಾನ್ಸಲ್ ಆಗಿದೆ ಅಂತ ಹೇಳಿ ಇಂಡಿಗೋ ಸಿಬ್ಬಂದಿ ಸಡನ್ ಶಾಕ್ ಕೊಡ್ತಿದ್ದಾರೆ. ತುರ್ತಾಗಿ ಊರಿಗೆ ಹೊರಟವರು ಕಣ್ಣೀರಿಡುತ್ತಿದ್ದಾರೆ. ऐसा करना प्यार से बोले मैडम, प्यार से बोले. 3 दिन से प्यार से बोल रहे. मैं मेरा क्वेरी है मैडम, 3 दिन से बिना खाए पिए सोए बूढ़ा बच्चा लोग बेंगलुरु में अटका था, कल जाके नाइट को लैंड हुआ और बिना बैग के लैंड हुआ. मेरा घर का चाबी उसमें, मेरा पासपोर्ट उसमें. ಬೆಂಗಳೂರಿನಿಂದ ಹೊರಡಬೇಕಿದ್ದ 46 ವಿಮಾನಗಳು ರದ್ದು. ಬೆಂಗಳೂರಿನಿಂದ ದೇಶದ ವಿವಿಧ ಭಾಗಗಳಿಗೆ ಹೋಗಬೇಕಿದ್ದ ಬರೋಬ್ಬರಿ 46 ಇಂಡಿಗೋ ವಿಮಾನಗಳು ರದ್ದಾಗಿವೆ. ಕೆಂಪೇಗೌಡ ಏರ್ಪೋರ್ಟ್ನ ಡಿಪಾರ್ಚರ್ 3 ಮತ್ತು 4ರ ಮುಂದೆ ಪ್ರಯಾಣಿಕರು ಮುಗಿಬಿದ್ದಿದ್ದಾರೆ. ಇಂಡಿಗೋ ಅವ್ಯವಸ್ಥೆಯ ವಿರುದ್ಧ ಪ್ರಯಾಣಿಕರು ಕೆಂಡ ಕಾರುತ್ತಿದ್ದಾರೆ. ಅಯೋಧ್ಯೆಗೆ ಹೋಗಬೇಕಾದರಾಗಿರ್ಬೋದು, ಗೋವಾ ಹೋಗಬೇಕಾಗಿರ್ಬೋದು ಅಥವಾ ಬೇರೆ ಬೇರೆ ರಾಜ್ಯಕ್ಕೆ ಹೋಗಬೇಕಾದವರು ಇನ್ನೂ ಕೂಡ ಕ್ಯೂ ಅಲ್ಲಿ ನಿಂತಿದ್ದಾರೆ. ಇಲ್ಲಿ ಒಂದಿಷ್ಟು ಪ್ರಯಾಣಿಕರಿದ್ದಾರೆ, ಅವ್ರನ್ನು ಕೂಡ ಮಾತನಾಡಿಸ್ಕೊಂಡು ಹೋಗೋಣ. ಸರ್, ನೀವು ಎಲ್ಲಿ ಹೋಗ್ಬೇಕಾಗಿತ್ತು? ನಾವು ಹೋಗ್ಬೇಕು. ಈಗ ಬೆಳಗ್ಗೆ 11:20ಕ್ಕೆ ಫ್ಲೈಟ್ ಇತ್ತು. ಮೈಸೂರಿಂದ ಬಂದಿದ್ದೀವಿ. ನಮ್ಮ ಫ್ಲೈಟ್ ಇದೆಯಾ ಇಲ್ವಾ ಅಂತ ಇನ್ನೂ ಗೊತ್ತಿಲ್ಲ ಕ್ಲಿಯರ್ ಆಗಿ. ಕಜಕಿಸ್ತಾನಕ್ಕೆ ಹೋಗಬೇಕಿದ್ದ ಕನ್ನಡಿಗರ ಪರದಾಟ. ಕಜಕಿಸ್ತಾನಕ್ಕೆ ಹೋಗಬೇಕಿದ್ದ ಕನ್ನಡಿಗರು ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಪರದಾಡುತ್ತಿದ್ದಾರೆ. ಬೆಳಿಗ್ಗೆ 8:30ರಿಂದ ಕಾದಿದ್ದ ಪ್ರಯಾಣಿಕರಿಗೆ ಸಡನ್ ಆಗಿ ಟಿಕೆಟ್ ಕ್ಯಾನ್ಸಲ್ ಆಗಿದೆ ಅಂತ ಹೇಳಲಾಗಿದೆ. ರಿಪಬ್ಲಿಕ್ ಕನ್ನಡದ ಮುಂದೆ ಕನ್ನಡಿಗರು ಅಳಲು ತೋಡಿಕೊಂಡಿದ್ದಾರೆ. ಕ್ಯಾನ್ಸಲ್ ಮಾಡಿದಾರೆ ಅಂತ ಈಗ ಹೇಳ್ತಾ ಇದ್ದಾರೆ. ಆಕ್ಚುಲಿ ನಾವು ಬಾಂಬೆ ಟು ಇದಕ್ಕೆ ಹೋಗ್ಬೇಕು ಸರ್. ಈಗ ನಾವು ಆಲ್ಮೈಟಿಗೆ ಹೋಗ್ಬೇಕು, ಕಜಕಿಸ್ತಾನ್. 6 ಗಂಟೆಗೆ ಬಾಂಬೆಯಿಂದ ಫ್ಲೈಟ್ ಇದೆ. ಯಾಕೆ ಹೋಗೋದೆ ಬಾಂಬೆಗೆ? ಈಗ ಸಾಯಂಕಾಲ ಇದೆ, ಈಗ ಕ್ಯಾನ್ಸಲ್ ಅಂತ ಹೇಳ್ತಾ ಇದ್ದಾರೆ. ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ರಾಶಿ ಲಗೇಜ್. 3 ದಿನದಿಂದ ಲಗೇಜ್ ಕೊಡದೆ ಸತಾಯಿಸಿದ ಸಿಬ್ಬಂದಿ. ಮಂಡೇ ಕೊಡ್ತಾರಂತೆ. ಮಂಡೇ ತನಕ ನಾನು ಇಲ್ಲಿ ಫುಟ್ಪಾತ್ ನಲ್ಲೇ ಓಡಾಡ್ಬೇಕಂತ, ಫುಟ್ಪಾತ್ ನಲ್ಲಿ ಇರಿ ಅಂತ ಹೇಳ್ತಾ ಇದ್ದಾರೆ. ನನ್ಗೆ ಆದ್ರೂ ಲಗೇಜ್ ನನ್ಗೆ ಹಾಕಿರೋ ಲಗೇಜ್ ವಾಪಸ್ ಸಿಗ್ತಾ ಇಲ್ಲ. ನನ್ಗೆ 4-5 ಅವರ್ಸ್ ಆಯ್ತು ಲಗೇಜ್ ಕೊಡಕ್ಕೆ. ಇನ್ನು ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ಕಾಮ್ ಆಗಿದ್ದಾರೆ ಅವರು. ನನಗೆ ಮೆಡಿಸಿನ್ ಇದೆ, ಅಲ್ಲಿ ಮೆಡಿಸಿನ್ ಶುಗರ್ ಟ್ಯಾಬ್ಲೆಟ್ ಇದೆ, ಬೇರೆ ಟ್ಯಾಬ್ಲೆಟ್ಸ್ ಇದೆ. ಅದು ಸಿಗ್ಲಿಲ್ಲ ಅಂದ್ರೆ ನಾನು ಇರೋದಿಲ್ಲ. ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಇದೇ ಇಂಡಿಗೋ ಅಥಾರಿಟಿ ಜವಾಬ್ದಾರಿ ಆಗುತ್ತೆ. ನಾವು ಫ್ಲೈಟ್ ಬೋರ್ಡೇ ಮಾಡಿಲ್ಲ. 7 ಅವರ್ಸ್ ವೇಟ್ ಮಾಡಿದೀನಿ. ಬೈ ರೋಡ್ ಚೆನ್ನೈ ಹೋಗಿದ್ದೀನಿ ಒಬ್ಬನೇ. ಲಗೇಜ್ ಬಂದಿಲ್ಲ, ಫ್ಲೈಟ್ ಬೋರ್ಡ್ ಮಾಡಿಲ್ಲ. 3 ಡೇಸ್ ಆಗಿದೆ, ಇನ್ನೂ ಲಗೇಜ್ ಸಿಕ್ಕಿಲ್ಲ. ಎಲ್ಲಾದ್ರೂ ಇಂಪಾರ್ಟೆಂಟ್ ಐಟಮ್ಸ್ ಇದೆ, ವೇಟ್ ಮಾಡ್ತಾ ಇದೀವಿ. ದಟ್ಸ್ ದ ಈಸಿಯೆಸ್ಟ್ ಥಿಂಗ್. ಒಂದೊಂದು ಬ್ಯಾಗ್ ತರ್ತಾ ಇರಲಿಲ್ಲ. ಇಸ್ ದೊಡ್ಡ ಕಂಪನಿ, ಇಸ್ ದೊಡ್ಡ ಏರ್ಪೋರ್ಟ್ ಇದೆ, ಮಲ್ಟಿಪಲ್ ಬ್ಯಾಗ್ಸ್ ತರಬೇಕು, ಅದು ತರ್ತಾ ಇಲ್ಲ. 4,000 ಬ್ಯಾಗ್ ಇದೆ. ಸೊ ಹೆಂಗ್ ಫೈಂಡ್ ಮಾಡೋದು? ಮತ್ತೆ ಅವರ್ಸ್ ಎಲ್ಲ ಇಲ್ಲೇ ಕುತ್ಕೊಳ್ಳೋದ? ಮತ್ತೆ 3 ದಿನದಿಂದ ಇಲ್ಲೇ ಇದೀವಿ ನಾವು. ಪ್ರಯಾಣಿಕರ ಬಳಿ ಕ್ಷಮೆ ಕೋರಿದ ಇಂಡಿಗೋ. ಪ್ರಯಾಣಿಕರ ಆಕ್ರೋಶಕ್ಕೆ ಮಣಿದ ಇಂಡಿಗೋ ಸಂಸ್ಥೆ ಕ್ಷಮೆ ಕೋರಿ ರದ್ದಾಗಿರುವ ಬುಕಿಂಗ್ ರೀಫಂಡ್ ಮಾಡ್ತೇವೆ ಅಂತ ಹೇಳಿದೆ. ಡಿಸೆಂಬರ್ 5ರಿಂದ 15ರವರೆಗೆ ರದ್ದಾಗುವ ವಿಮಾನದ ಟಿಕೆಟ್ ಹಣವನ್ನು ವಾಪಸ್ ನೀಡುವುದಾಗಿ ಭರವಸೆ ನೀಡಿದೆ. ಕೇಂದ್ರ ಸರ್ಕಾರದ ಪೈಲಟ್ಗಳ ಕಡ್ಡಾಯ ವಿಶ್ರಾಂತಿ ಅವಧಿ ಕ್ಯಾನ್ಸಲ್ ಮಾಡಿದ್ರೂ ಕೂಡ ಸಮಸ್ಯೆ ಮಾತ್ರ ಬಗೆಹರಿಯುತ್ತಿಲ್ಲ. ದೇಶಾದ್ಯಂತ ಪ್ರಯಾಣಿಕರು ಇಂಡಿಗೋ ಸಂಸ್ಥೆಗೆ ಹಿಡಿಶಾಪ ಹಾಕ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇಂಡಿಗೋ ಸಂಸ್ಥೆಯ ವಿಮಾನಗಳ ಹಾರಾಟದಲ್ಲಿ ಉಂಟಾಗಿರುವ ವ್ಯತ್ಯಯ ಪ್ರಯಾಣಿಕರ ನಿದ್ದೆಗೆಡಿಸಿದೆ. ಟಿಕೆಟ್ ಬುಕ್ ಮಾಡಿ ತಮ್ಮೂರಿಗೆ ಹೊರಟವರಿಗೆ ಬಿಗ್ ಶಾಕ್ಗಳು ಎದುರಾಗ್ತಲೇ ಇದೆ. ಏರ್ಪೋರ್ಟ್ನಲ್ಲಿ ಪ್ರಯಾಣಿಕರು ನಿಗಿ ಕೆಂಡವಾಗಿದ್ದಾರೆ. ಇವತ್ತೂ ಕೂಡ ಪರಿಸ್ಥಿತಿ ಏನು ವಿಭಿನ್ನವಾಗಿರಲಿಲ್ಲ.
ಯಾವ ರೀತಿ ಪರದಾಡಿದ್ರು ಪ್ರಯಾಣಿಕರು, ಅದರ ಒಂದು ವರದಿ ನಿಮ್ಮ ಮುಂದೆ. बूढ़ा बच्चा लोग बेंगलुरु में अटका था, कल जाके नाइट को लैंड हुआ, पर बिना बैग के लैंड हुआ, मेरा घर का चाबी उसमें. ಕ್ಯಾನ್ಸಲ್ ಕ್ಯಾನ್ಸಲ್ ಕ್ಯಾನ್ಸಲ್, ಇಂಡಿಗೋ ಫ್ಲೈಟ್ ಕ್ಯಾನ್ಸಲ್. ಕಳೆದ 5 ದಿನದಿಂದ ಕೇಳಿ ಬರ್ತಿರುವ ಅರಣ್ಯ ರೋದನೆ. ಇಡೀ ದೇಶದಾದ್ಯಂತ ಇಂಡಿಗೋ ವಿಮಾನ ಹಾರಾಟದಲ್ಲಿ ವ್ಯತ್ಯಯವಾಗಿದೆ. ದೇಶದ ವಿವಿಧೆಡೆ ಹೊರಡಬೇಕಿದ್ದ 1000ಕ್ಕೂ ಹೆಚ್ಚು ವಿಮಾನಗಳು ನಿಂತಲ್ಲೇ ನಿಂತಿವೆ. ಇದರ ವಿರುದ್ಧ ಪ್ರಯಾಣಿಕರ ಆಕ್ರೋಶದ ಜ್ವಾಲೆ ಮತ್ತಷ್ಟು ಸ್ಫೋಟವಾಗಿದೆ. ಅನ್ನ ನೀರಿಲ್ಲದೆ ಏರ್ಪೋರ್ಟ್ನಲ್ಲೇ ಮಹಿಳೆಯರು, ಮಕ್ಕಳು, ವೃದ್ಧರು ಪರದಾಡುವಂತಾಗಿದೆ. ಐದನೇ ದಿನವೂ ಇಂಡಿಗೋ ವಿಮಾನ ಶಟ್ ಡೌನ್. ಏರ್ಪೋರ್ಟ್ನಲ್ಲಿ ಪ್ರಯಾಣಿಕರ ರೋದನೆ. ದಿಢೀರ್ ಇಂಡಿಗೋ ವಿಮಾನ ಹಾರಾಟದಲ್ಲಿ ವ್ಯತ್ಯಯ ಉಂಟಾಗಿ ದೇಶಾದ್ಯಂತ ಪ್ರಯಾಣಿಕರು ನರಕಯಾತನೆ ಅನುಭವಿಸುವಂತಾಗಿದೆ. ಮುಂಬೈ, ದೆಹಲಿ, ಬೆಂಗಳೂರಿನ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಇಂಡಿಗೋ ವಿಮಾನಗಳು ಹಾರುತ್ತಿಲ್ಲ. ಇದರಿಂದ ಟಿಕೆಟ್ ಬುಕ್ ಮಾಡಿ ಫ್ಲೈಟ್ ಹತ್ತಲು ಬಂದ ಪ್ರಯಾಣಿಕರಿಗೆ ನಿಮ್ಮ ವಿಮಾನ ಕ್ಯಾನ್ಸಲ್ ಆಗಿದೆ ಅಂತ ಹೇಳಿ ಇಂಡಿಗೋ ಸಿಬ್ಬಂದಿ ಸಡನ್ ಶಾಕ್ ಕೊಡ್ತಿದ್ದಾರೆ. ತುರ್ತಾಗಿ ಊರಿಗೆ ಹೊರಟವರು ಕಣ್ಣೀರಿಡುತ್ತಿದ್ದಾರೆ. ऐसा करने प्यार से बोले मैडम, प्यार से बोले. 3 दिन से प्यार से बोल रहे. मैं मेरा क्वेरी है मैडम, 3 दिन से बिना खाए पिए सोए, बूढ़ा बच्चा लोग बेंगलुरु में अटका था, कल जाके नाइट को लैंड हुआ, पर बिना बैग के लैंड हुआ, मेरा घर का चाबी उसमें, मेरा पासपोर्ट उसमें. ಬೆಂಗಳೂರಿನಿಂದ ಹೊರಡಬೇಕಿದ್ದ 46 ವಿಮಾನಗಳು ರದ್ದು. ಬೆಂಗಳೂರಿನಿಂದ ದೇಶದ ವಿವಿಧ ಭಾಗಗಳಿಗೆ ಹೋಗಬೇಕಿದ್ದ ಬರೋಬ್ಬರಿ 46 ಇಂಡಿಗೋ ವಿಮಾನಗಳು ರದ್ದಾಗಿವೆ. ಕೆಂಪೇಗೌಡ ಏರ್ಪೋರ್ಟ್ನ ಡಿಪಾರ್ಚರ್ 3 ಮತ್ತು 4ರ ಮುಂದೆ ಪ್ರಯಾಣಿಕರು ಮುಗಿಬಿದ್ದಿದ್ದಾರೆ. ಇಂಡಿಗೋ ಅವ್ಯವಸ್ಥೆಯ ವಿರುದ್ಧ ಪ್ರಯಾಣಿಕರು ಕೆಂಡ ಕಾರುತ್ತಿದ್ದಾರೆ. ಅಯೋಧ್ಯೆಗೆ ಹೋಗಬೇಕಾದರಾಗಿರ್ಬೋದು, ಗೋವಾ ಹೋಗಬೇಕಾಗಿರ್ಬೋದು ಅಥವಾ ಬೇರೆ ಬೇರೆ ರಾಜ್ಯಕ್ಕೆ ಹೋಗಬೇಕಾದವರು ಇನ್ನೂ ಕೂಡ ಕ್ಯೂ ಅಲ್ಲಿ ನಿಂತಿದ್ದಾರೆ. ಇಲ್ಲಿ ಒಂದಿಷ್ಟು ಪ್ರಯಾಣಿಕರಿದ್ದಾರೆ, ಅವ್ರನ್ನು ಕೂಡ ಮಾತನಾಡಿಸ್ಕೊಂಡು ಹೋಗೋಣ. ಸರ್, ನೀವೆಲ್ಲ ಹೋಗ್ಬೇಕಾಗಿತ್ತು? ನಾವು ಹೋಗ್ಬೇಕು. ಈಗ ಬೆಳಗ್ಗೆ 11:20ಕ್ಕೆ ಫ್ಲೈಟ್ ಇತ್ತು. ಮೈಸೂರಿಂದ ಬಂದಿದ್ದೀವಿ. ನಮ್ಮ ಫ್ಲೈಟ್ ಇದೆಯಾ ಇಲ್ವಾ ಅಂತ ಇನ್ನೂ ಗೊತ್ತಿಲ್ಲ ಕ್ಲಿಯರ್ ಆಗಿ. ಕಜಕಿಸ್ತಾನಕ್ಕೆ ಹೋಗಬೇಕಿದ್ದ ಕನ್ನಡಿಗರ ಪರದಾಟ. ಕಜಕಿಸ್ತಾನಕ್ಕೆ ಹೋಗಬೇಕಿದ್ದ ಕನ್ನಡಿಗರು ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಪರದಾಡುತ್ತಿದ್ದಾರೆ. ಬೆಳಿಗ್ಗೆ 8:30ರಿಂದ ಕಾದಿದ್ದ ಪ್ರಯಾಣಿಕರಿಗೆ ಸಡನ್ ಆಗಿ ಟಿಕೆಟ್ ಕ್ಯಾನ್ಸಲ್ ಆಗಿದೆ ಅಂತ ಹೇಳಲಾಗಿದೆ. ರಿಪಬ್ಲಿಕ್ ಕನ್ನಡದ ಮುಂದೆ ಕನ್ನಡಿಗರು ಅಳಲು ತೋಡಿಕೊಂಡಿದ್ದಾರೆ. ಕ್ಯಾನ್ಸಲ್ ಮಾಡಿದಾರೆ ಅಂತ ಈಗ ಹೇಳ್ತಾ ಇದಾರೆ. ಆಕ್ಚುಲಿ ನಾವು ಬಾಂಬೆ ಟು ಇದಕ್ಕೆ ಹೋಗ್ಬೇಕು ಸರ್. ಈಗ ನಾವು ಆಲ್ಮೈಟಿಗೆ ಹೋಗ್ಬೇಕು, ಕಜಕಿಸ್ತಾನ್. 6 ಗಂಟೆಗೆ ಬಾಂಬೆಯಿಂದ ಫ್ಲೈಟ್ ಇದೆ. ಯಾಕೆ ಹೋಗೋದು ಹೇಳಿ ಬಾಂಬೆಗೆ? ಇವತ್ತು ಸಾಯಂಕಾಲ ಇದೆ, ಈಗ ಕ್ಯಾನ್ಸಲ್ ಅಂತ ಹೇಳ್ತಾ ಇದ್ದಾರೆ. ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ರಾಶಿ ರಾಶಿ ಲಗೇಜ್. 3 ದಿನದಿಂದ ಲಗೇಜ್ ಕೊಡದೆ ಸತಾಯಿಸಿದ ಸಿಬ್ಬಂದಿ. ಮಂಡೇ ಕೊಡ್ತಾರಂತೆ. ಮಂಡೇ ತನಕ ನಾನು ಇಲ್ಲಿ ಫುಟ್ಪಾತ್ ನಲ್ಲೇ ಓಡಾಡ್ಬೇಕಂತ, ಫುಟ್ಪಾತ್ ನಲ್ಲಿ ಇರಿ ಅಂತ ಹೇಳ್ತಾ ಇದ್ದಾರೆ. ನನ್ಗೆ ಆದ್ರೂ ಲಗೇಜ್ ನನ್ಗೆ ಹಾಕಿರೋ ಲಗೇಜ್ ವಾಪಸ್ ಸಿಗ್ತಾ ಇಲ್ಲ. ನನ್ಗೆ 4-5 ಅವರ್ಸ್ ಆಯ್ತು ಲಗೇಜ್ ಕೊಡಕ್ಕೆ. ಇನ್ನು ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ಕಾಮ್ ಆಗಿದ್ದಾರೆ ಅವರು. ನನಗೆ ಮೆಡಿಸಿನ್ ಇದೆ, ಅಲ್ಲಿ ಮೆಡಿಸಿನ್ ಒಬ್ಬ ಶುಗರ್ ಟ್ಯಾಬ್ಲೆಟ್ ಇದೆ, ಬೇರೆ ಟ್ಯಾಬ್ಲೆಟ್ಸ್ ಇದೆ. ಅದು ಸಿಗ್ಲಿಲ್ಲ ಅಂದ್ರೆ ನಾನು ಇರೋದಿಲ್ಲ. ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಇದೇ ಇಂಡಿಗೋ ಅಥಾರಿಟಿ ಜವಾಬ್ದಾರಿ ಆಗುತ್ತೆ. ನಾವು ಫ್ಲೈಟ್ ಬೋರ್ಡೇ ಮಾಡಿಲ್ಲ. 7 ಅವರ್ಸ್ ವೇಟ್ ಮಾಡಿದೀನಿ. ಬೈ ರೋಡ್ ಚೆನ್ನೈ ಹೋಗಿದ್ದೀನಿ ಒಬ್ಬನೇ. ಲಗೇಜ್ ಬಂದಿಲ್ಲ, ಫ್ಲೈಟ್ ಬೋರ್ಡ್ ಮಾಡಿಲ್ಲ. 3 days ಆಗಿದೆ, ಇನ್ನೂ ಲಗೇಜ್ ಸಿಕ್ಕಿಲ್ಲ. ಎಲ್ಲಾದ್ರು ಇಂಪಾರ್ಟೆಂಟ್ ಐಟಮ್ಸ್ ಇದೆ, ವೇಟ್ ಮಾಡ್ತಾ ಇದೀವಿ. ದಟ್ಸ್ ದ ಈಸಿಯೆಸ್ಟ್ ಥಿಂಗ್. ಒಂದೊಂದು ಬ್ಯಾಗ್ ತರ್ತಾ ಇರಲಿಲ್ಲ. ಇಸ್ ದೊಡ್ಡ ಕಂಪನಿ, ಇಸ್ ದೊಡ್ಡ ಏರ್ಪೋರ್ಟ್ ಇದೆ, ಮಲ್ಟಿಪಲ್ ಬ್ಯಾಗ್ಸ್ ತರಬೇಕು, ಅದು ತರ್ತಾ ಇಲ್ಲ. 4,000 ಬ್ಯಾಗ್ ಇದೆ. ಸೊ ಹೆಂಗ್ ಫೈಂಡ್ ಮಾಡೋದು? ಮತ್ತೆ ಅವರ್ಸ್ ಎಲ್ಲ ಇಲ್ಲೇ ಕುತ್ಕೊಳ್ಳೋದ? ಮತ್ತೆ 3 ದಿನದಿಂದ ಇಲ್ಲೇ ಇದೀವಿ ನಾವು. ಪ್ರಯಾಣಿಕರ ಬಳಿ ಕ್ಷಮೆ ಕೋರಿದ ಇಂಡಿಗೋ. ಪ್ರಯಾಣಿಕರ ಆಕ್ರೋಶಕ್ಕೆ ಮಣಿದ ಇಂಡಿಗೋ ಸಂಸ್ಥೆ ಕ್ಷಮೆ ಕೋರಿ ರದ್ದಾಗಿರುವ ಬುಕಿಂಗ್ ರೀಫಂಡ್ ಮಾಡ್ತೇವೆ ಅಂತ ಹೇಳಿದೆ. ಡಿಸೆಂಬರ್ 5ರಿಂದ 15ರವರೆಗೆ ರದ್ದಾಗುವ ವಿಮಾನದ ಟಿಕೆಟ್ ಹಣವನ್ನು ವಾಪಸ್ ನೀಡುವುದಾಗಿ ಭರವಸೆ ನೀಡಿದೆ. ಕೇಂದ್ರ ಸರ್ಕಾರದ ಪೈಲಟ್ಗಳ ಕಡ್ಡಾಯ ವಿಶ್ರಾಂತಿ ಅವಧಿ ಕ್ಯಾನ್ಸಲ್ ಮಾಡಿದ್ರು ಕೂಡ ಸಮಸ್ಯೆ ಮಾತ್ರ ಬಗೆಹರಿಯುತ್ತಿಲ್ಲ. ದೇಶಾದ್ಯಂತ ಪ್ರಯಾಣಿಕರು ಇಂಡಿಗೋ ಸಂಸ್ಥೆಗೆ ಹಿಡಿಶಾಪ ಹಾಕ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.